ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರೇಮ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋದು ಒಂದು ತುಂಬ ಸಿಂಪಲ್ ಆಗಿ ಈಸಿಯಾಗಿ ತಯಾರಿಸ್ಕೋಬಹುದಾದಂತಹ ಮನೆ ಮದ್ದನ್ನು. ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಪೂರ್ತಿ ಬಾಡಿಯನ್ನು ಬಿಳಿಯಾಗಿಸ್ಕೋಬಹುದು, ಅದು ಕೂಡ ತುಂಬ ಸುಲಭವಾಗಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಾಗೆ ಇದನ್ನು ನೀವು ಬಳಸೋದ್ರಿಂದ ನಿಮ್ಮ ಪೂರ್ತಿ ದೇಹವನ್ನು ಬಿಳಿಯಾಗಿಸ್ಕೋಬಹುದು. ಎಸ್ಪೆಷಲಿ ನಿಮ್ಮ ಕೈ ಮತ್ತು ಕಾಲುಗಳನ್ನು ಬಿಳಿಯಾಗಿಸಲು ಈ ಮನೆಮದ್ದು ತುಂಬಾ ಸಹಾಯ ಮಾಡುತ್ತೆ. ಈ ಹೋಮ್ ರೆಮಿಡಿಯನ್ನು ಉಪಯೋಗಿಸೋದ್ರಿಂದ ಕೈ ಕಾಲುಗಳಲ್ಲಿರುವಂತಹ ಟ್ಯಾನ್ ರಿಮೂವ್ ಆಗಿ ಕೊಳೆ ಕೂಡ ಹೋಗುತ್ತೆ. ಇದರಿಂದ ಕೈ ಕಾಲುಗಳು ಮೊದಲಿಗಿಂತ ಹೆಚ್ಚು ಬಿಳಿಯಾಗುತ್ತಾ ಬರುತ್ತೆ. ಫ್ರೆಂಡ್ಸ್, ಇದನ್ನು ತಯಾರಿಸೋದು ಕೂಡ ತುಂಬಾ ಸುಲಭ. ಮನೆಯಲ್ಲಿ ಸಿಗುವ ಕೆಲವೊಂದು ಪದಾರ್ಥಗಳನ್ನು ಬಳಸಿ ಈ ಹೋಮ್ ರೆಮಿಡಿಯನ್ನು ತಯಾರಿಸ್ತಾ ಇದ್ದೀವಿ. ಹಾಗೆ ಇದನ್ನು ಉಪಯೋಗಿಸೋದು ಕೂಡ ಅಷ್ಟೇ ಸುಲಭ. ಈ ವಿಡಿಯೋ ನೋಡಿದರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿಯಾಗಿ ತಯಾರಿಸೋದು ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ಇದೇ ಮೊದಲ ಬಾರಿಗೆ ಈ ಚಾನಲ್ನ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಈ ಹೋಮ್ ರೆಮಿಡಿಗಾಗಿ ನಾನಿಲ್ಲಿ 2 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. 2 ನಿಂಬೆಹಣ್ಣನ್ನು ಕಟ್ ಮಾಡಿ ಒಂದು ಬೌಲ್ನಲ್ಲಿ ಅದರ ರಸವನ್ನು ತಗೊಳ್ಳಿ. ನಿಂಬೆಹಣ್ಣು ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್, ಹಾಗಾಗಿ ಇದನ್ನು ತುಂಬ ಹೋಮ್ ರೆಮಿಡಿಗಳಲ್ಲಿ ಉಪಯೋಗಿಸಲಾಗುತ್ತೆ. ಇದು ಸ್ಕಿನ್ನನ್ನು ವೈಟ್ ಮತ್ತು ಬ್ರೈಟ್ ಆಗಿಸ್ತಾ ಬರುತ್ತೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ. ಇದು ನಿಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡುತ್ತೆ. ಲೆಮನ್ ಚರ್ಮದಲ್ಲಿರುವಂತಹ ಮೆಲನಿನ್ ಅಂಶವನ್ನು ಕಡಿಮೆ ಮಾಡಿ ಚರ್ಮ ಬಿಳಿಯಾಗುವಂತೆ ಮಾಡ್ತಾ ಬರುತ್ತೆ. ಇದು ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ನನ್ನು ಕೂಡ ತೆಗೆದುಹಾಕಿ ಹೊಸ ಸೆಲ್ಸ್ ಉತ್ಪತ್ತಿಯಾಗುವಂತೆ ಮಾಡುತ್ತೆ. ಅದಕ್ಕಾಗಿಯೇ ನಿಂಬೆಹಣ್ಣನ್ನು ಸ್ಕಿನ್ ವೈಟ್ನಿಂಗ್ ಮತ್ತು ಬ್ರೈಟ್ನಿಂಗ್ ಆಗಿ ಬಳಸಲಾಗುತ್ತೆ. 2 ನಿಂಬೆಹಣ್ಣಿನ ರಸವನ್ನು ತಗೊಂಡ ನಂತರ ಇದರಲ್ಲಿರುವಂತಹ ಬೀಜವನ್ನು ತೆಗೆದುಬಿಡಿ ಫ್ರೆಂಡ್ಸ್. ನಂತರ ಇದರಲ್ಲಿ 2 ಚಮಚ ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೇವಲ ಚರ್ಮವನ್ನು ಮಾಯಿಶ್ಚರೈಸ್ ಮಾಡದೆ ಸ್ಕಿನ್ ಟೋನನ್ನು ಬಿಳಿಯಾಗಿಸುತ್ತೆ. ಚರ್ಮದಲ್ಲಿರುವಂತಹ ಕೊಳೆಯನ್ನು ತೆಗೆದು ಸ್ಕಿನ್ನನ್ನು ಲೈಟ್ ಆಗಲು ಸಹಾಯ ಮಾಡುತ್ತೆ. ನಂತರ ಇದರಲ್ಲಿ 1 ಅಥವಾ 2 ಚಮಚದಷ್ಟು ಗ್ಲಿಸರಿನನ್ನು ಹಾಕ್ತಾ ಇದ್ದೀನಿ. ಈ ಗ್ಲಿಸರಿನ್ ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ. ನಂತರ ಇದಕ್ಕೆ 3 ಚಮಚದಷ್ಟು ರೋಸ್ ವಾಟರನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಕೊನೆಯದಾಗಿ ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಹಾಕ್ಬೋದು. ನಾನಿಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಇದನ್ನು ಈ ರೀತಿ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಇಡಿ. ಪ್ರತಿ ಬಾರಿ ಈ ಹೋಮ್ ರೆಮಿಡಿಯನ್ನು ಯೂಸ್ ಮಾಡುವಾಗ ಈ ರೀತಿಯಾಗಿ ಚೆನ್ನಾಗಿ ಶೇಕ್ ಮಾಡಬೇಕು, ಆನಂತರವೇ ಉಪಯೋಗಿಸಬೇಕು. ಹಾಗೆ ನಿಮ್ಮ ದೇಹದಲ್ಲಿ ಯಾವ ಭಾಗವನ್ನು ಬಿಳಿಯಾಗಿಸಬೇಕೋ ಅಲ್ಲಿ ಇದನ್ನು ಈ ರೀತಿಯಾಗಿ ಸ್ಪ್ರೇ ಮಾಡಿ. ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಈ ಹೋಮ್ ರೆಮಿಡಿಯನ್ನು ಒಂದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಿ. ನಂತರ ಒಂದು ಕಾಟನ್ ಪ್ಯಾಡನ್ನು ಬಳಸಿ ನಿಮ್ಮ ಪೂರ್ತಿ ದೇಹಕ್ಕೆ ಹಚ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಎಷ್ಟು ಸುಲಭವಾದಂತಹ ಮೆಥಡ್ ಅಂತ. ಇದರಿಂದ ನಿಮ್ಮ ದೇಹದ ಯಾವುದೇ ಭಾಗವನ್ನಾದರೂ ತುಂಬ ಈಸಿಯಾಗಿ ಲೈಟ್ ಮತ್ತು ಬ್ರೈಟ್ ಆಗಿಸ್ಕೋಬಹುದು. ಫ್ರೆಂಡ್ಸ್, ಇದನ್ನು ನೀವು ನಿಮ್ಮ ಮುಖಕ್ಕೂ ಕೂಡ ಬಳಸಬಹುದು. ಹಾಗೆ ಬಾಯ್ಸ್ ಅಥವಾ ಗರ್ಲ್ಸ್ ಯಾರು ಬೇಕಾದರೂ ಉಪಯೋಗಿಸಬಹುದು. ಇನ್ನು ಚಿಕ್ಕ ಮಕ್ಕಳಿಗೂ ಕೂಡ ಅಂದರೆ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಈ ಹೋಮ್ ರೆಮಿಡಿಯನ್ನು ಬಳಸಬಹುದು. ಇದನ್ನು ಯಾವಾಗ ಉಪಯೋಗಿಸಬೇಕು ಅಂದರೆ ರಾತ್ರಿ ಮಲಗೋದಕ್ಕೂ ಮುಂಚೆ ನಿಮ್ಮ ಕೈ ಮತ್ತು ಕಾಲುಗಳಿಗೆ ಈ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡು 2 ರಿಂದ 3 ನಿಮಿಷ ಮೃದುವಾಗಿ ಮಸಾಜ್ ಮಾಡಿ, ಅಂದರೆ ಮೃದುವಾಗಿ ತಿಕ್ಕಿ, ಆನಂತರ ಹಾಗೆ ಮಲ್ಕೊಳ್ಳಿ. ಇದರಿಂದ ರಾತ್ರಿ ಪೂರ್ತಿ ಈ ರೆಮಿಡಿ ನಿಮ್ಮ ಚರ್ಮದಲ್ಲಿ ಇರೋದ್ರಿಂದ ಇದರ ರಿಸಲ್ಟ್ ಬೇಗ ಸಿಗುತ್ತೆ. ಅಥವಾ ರಾತ್ರಿ ಸಾಧ್ಯವಾಗದೇ ಇದ್ದರೆ ಈ ಸ್ಪ್ರೇಯನ್ನು ಯೂಸ್ ಮಾಡಿ ಅರ್ಧ ಗಂಟೆಯ ನಂತರ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ಇನ್ನು
ಈ ಹೋಮ್ ರೆಮಿಡಿಯನ್ನು ಯೂಸ್ ಮಾಡುವಾಗ ಕಂಪಲ್ಸರಿಯಾಗಿ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನನ್ನು ಬಳಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹೋಮ್ ರೆಮಿಡಿಯನ್ನು ಎಷ್ಟು ಈಸಿಯಾಗಿ ತಯಾರಿಸ್ಬೋದು ಹಾಗೆ ಎಷ್ಟು ಈಸಿಯಾಗಿ ಉಪಯೋಗಿಸ್ಬಹುದು ಅಂತ. ಈ ಹೋಮ್ ರೆಮಿಡಿ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.